ಹಲೋ DCT 2026 ಆಸ್ಪಿರೆಂಟ್ಸ್. ಈಗ KA ಇಂದ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. DCT 2026 ಅಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಈಗ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಫಸ್ಟ್ DCT 2026 ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಏನ್ ಹಾಕಿದ್ರಿ ಅದರ ಪ್ರಿಂಟ್ ಅನ್ನ ತಗೊಂಡಿದ್ರಲ್ವಾ, ಅದು ಒಂದು ಕಾಪಿ ಇರಬೇಕು. ನೀವು ಆಲ್ ಟಿಕೆಟ್ ಎಕ್ಸಾಮ್ನ ಬರೆದಾಗ ನಿಮ್ಮ ಆಲ್ ಟಿಕೆಟ್ ಇರಬೇಕು. ನಿಮ್ಮ 10th ಸ್ಟ್ಯಾಂಡರ್ಡ್ ಒರಿಜಿನಲ್ ಸರ್ಟಿಫಿಕೇಟ್ ಇದಿರಬೇಕು. ನೆಕ್ಸ್ಟು ನಿಮ್ಮ ಆಲ್ ಟಿಕೆಟ್ ಅಲ್ಲಿ ನಿಮ್ಮ ಎಕ್ಸಾಮಿನರ್ ಸಿಗ್ನೇಚರ್ ಆಗಿರಬೇಕು, ಅದು ಒರಿಜಿನಲ್ ಇರಬೇಕು, ಜೆರಾಕ್ಸ್ ಎಲ್ಲ. ಇನ್ನು ಆಲ್ ಸೆಮಿಸ್ಟರ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು, ನೀವೇನಾದರೂ ಪ್ರೀವಿಯಸ್ ಇಯರ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ಆಲ್ ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡ್ಸ್ಗಳು ನೀವು ಕೊಡಬೇಕಾಗುತ್ತೆ, ಒರಿಜಿನಲ್ಸ್ಗಳು ಇಟ್ಕೊಂಡಿರಬೇಕು. ಸಪೋಸ್ ಈ ವರ್ಷ ನಿಮಗೆ 6th ಸೆಮಿಸ್ಟರ್ ರಿಸಲ್ಟ್ ಈಗ ರೀಸೆಂಟ್ ಆಗಿ ಬಂದಿರೋದ್ರಿಂದ ನಿಮ್ಗೆ ಏನಾಗುತ್ತೆ, DCT 2026 ಅಲ್ಲಿ ನಿಮಗೆ 6th ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ಶೀಟ್ ಏನಿದೆ ಆ ರಿಸಲ್ಟ್ ಶೀಟಿಗೆ ನಿಮ್ಮ ಪ್ರಿನ್ಸಿಪಲ್ಸ್ ಇಂದು ಸಿಗ್ನೇಚರ್ ಆಗಿರಬೇಕು. ಇನ್ನು ನೀವು ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು ಅಂತ ಹೇಳ್ಬಿಟ್ಟು ಕ್ಲಾಸ್ ಇದೆ. ಆ ಕ್ಲಾಸ್ಗೆ ನೀವು 1 to 10th ಪ್ಲಸ್ ಡಿಪ್ಲೊಮಾ 3 ಇಯರ್ಸ್ ಅಲ್ಲಿ ಯಾವುದಾದ್ರೂ 7 ಇಯರ್ಸ್ ಮಿನಿಮಮ್ 7 ಇಯರ್ಸ್ ಆಫ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಸೊ ಅದ್ರ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರೋ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದ್ರೆ BE ಅವ್ರದ್ದು ಸಿಗ್ನೇಚರ್ ಆಗಿರ್ಬೇಕಾಗುತ್ತೆ. ಅದು ನೀವೇನಾದ್ರೂ ಕ್ಲಾಸ್ಗಳಿಗೆ ಅಪ್ಲಿಕೇಬಲ್ ಆಗಿದ್ರೆ ಮಾತ್ರ. ಇನ್ನು ನೀವೇನಾದ್ರೂ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋದಿದ್ರೆ 1 to 10th ವರೆಗೂ ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ಗಳನ್ನು ಕೂಡ ನಿಮ್ಮ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರಬೇಕು, ಅದಕ್ಕೆ ಕೂಡ BE ಅವ್ರದ್ದು ಸಿಗ್ನೇಚರ್ ಆಗಿರಬೇಕು. ಇನ್ನು ನೀವು ರೂರಲ್ ರಿಸರ್ವೇಶನ್ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಹಾಕೋದಾದ್ರೆ ಅದು ಕೂಡ 1 to 10 ಕಂಪ್ಲೀಟ್ ಇಯರ್ಸ್ ನೀವು ಗ್ರಾಮೀಣದಲ್ಲಿ ಓದಿರಬೇಕು, ಅದಕ್ಕೆ ಕೂಡ ನಿಮ್ಮ ಪರ್ಟಿಕ್ಯುಲರ್ BE ಅವ್ರದ್ದು ಸಿಗ್ನೇಚರ್ ಆಗಿರಬೇಕು. ಇನ್ನು ನೀವು ಕ್ಯಾಸ್ಟ್ ಇನ್ಕಮ್ ಮತ್ತು ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಅಪ್ಲಿಕೇಬಲ್ ಆಗೋದಿದ್ರೆ ಫಸ್ಟು ಇವತ್ತಿನ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋವರೆಗೂ ಅದು ವ್ಯಾಲಿಡಿಟಿ ಇರಬೇಕು, ಎಕ್ಸ್ಪೈರ್ ಆಗಿರಬಾರ್ದು. ನಿಮ್ಮ ಯಾವ ಕ್ಯಾಸ್ಟಿಗೆ ಯಾವ ಡಾಕ್ಯುಮೆಂಟು ಯಾವ ನಮೂನೆ ABC ಅಂತೇಳಿ ಮೆನ್ಷನ್ ಆಗಿರುತ್ತಲ್ವಾ, ಅವುಗಳ ಡಾಕ್ಯುಮೆಂಟಲ್ಲಿ ನಿಮ್ಮ ಕರೆಕ್ಟ್ ಆಗಿರೋ ನಮೂನೆಗಳಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ. ಅವುಗಳ ಜೊತೆಗೆ ಅದು ಶುಲ್ಕ ಅಂದರೆ ನಿಮ್ಮ ಪೇರೆಂಟ್ಸ್ ಇಂದು ಆನ್ಯುವಲ್ ಇನ್ಕಮ್ ಏನಿದೆ ವಿತಿನ್ ದ ಲಿಮಿಟ್ ಅಲ್ಲಿ ಇರಬೇಕು. ಅದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸೊ ನಿಮ್ಮ ಜಾತಿ ಪ್ರಮಾಣ ಪತ್ರಕ್ಕೆ ಯಾರ್ದು ಸಿಗ್ನೇಚರ್ ಇರಬೇಕು ಅಂದ್ರೆ ತಹಶೀಲ್ದಾರ್ ಅವರ ಸಿಗ್ನೇಚರ್ ಇರಬೇಕು ಅಂತಿದೆ, ಅವುಗಳು ಇರಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋರು 371J ಈ ಇದರಲ್ಲಿ ಬರುವಂತ ಪ್ರಮಾಣ ಪತ್ರ ಏನಿದೆ ಅದನ್ನ ತಗೊಂಡಿರ್ಬೇಕು ಸರ್ಟಿಫಿಕೇಟು. ಇನ್ನು ನೀವು ಕೆಲವೊಬ್ರು ಡಿಫೆನ್ಸ್ ಮತ್ತೆ ಸೈನಿಕರ ಮಕ್ಕಳು ಈ ತರದೆಲ್ಲ ಕೆಲವು ರಿಸರ್ವೇಶನ್ ಸ್ಪೆಷಲ್ ಕೋಟಾ ರಿಸರ್ವೇಶನ್ ಅಲ್ಲಿ ನಿಮ್ಮ ಪೇರೆಂಟ್ಸ್ ರಿಸರ್ವೇಶನ್ ಅಂಡರ್ ಅಲ್ಲಿ ನೀವು ಸೀಟ್ ತಗೊಂಡಿದ್ರೆ ಅವ್ರದ್ದು ಜಾಬ್ ರಿಲೇಟೆಡ್ ಅವ್ರ ಪ್ಲೇಸ್ ಆಫ್ ಸ್ಟೇಯಿಂಗ್ ಎಲ್ಲಿ ಉಳ್ಕೊಂಡಿದ್ದಾರೆ ವಾಸಸ್ಥಳ ವ್ಯಾಸಂಗ ನೀವು ಯಾವ ರಿಸರ್ವೇಶನ್ ಅಪ್ಲಿಕೇಬಲ್ ಮಾಡಿದ್ದೀರಾ ಅದಕ್ಕೆ ಅಪ್ಲಿಕೇಬಲ್ ಆಗುವಂತ ಡಾಕ್ಯುಮೆಂಟ್ಸ್ ನಿಮ್ಮ ಪೇರೆಂಟ್ಸ್ ಇಂದು ರೆಡಿ ಇರಬೇಕು. ಸಪೋಸ್ ನೀವೇನಾದರೂ ಹೊರನಾಡು ಕನ್ನಡಿಗ ಗಡಿನಾಡಿಗ ಕನ್ನಡಿಗ ರಿಸರ್ವೇಶನ್ ಅಲ್ಲಿ ಬರೋದಾದ್ರೆ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನ ಕೂಡ ನೀವು ತಗೊಂಡಿರ್ಬೇಕಾಗುತ್ತೆ. ಇನ್ನು ನೀವು ಆರ್ಕಿಟೆಕ್ಚರ್ ನೀವೇನಾದ್ರೂ ಮಾಡೋದಿದ್ರೆ ಆರ್ಕಿಟೆಕ್ಚರ್ಗೆ ನಾಟ ಎಕ್ಸಾಮ್ ಅನ್ನ ಬರೆದು ಅದರ ರಿಸಲ್ಟ್ ಶೀಟ್ ನ ಅಟೆಸ್ಟೇಷನ್ ಆಗಿರೋ ರಿಸಲ್ಟ್ ಶೀಟ್ ನ ಕೂಡ ತಗೊಂಡಿರ್ಬೇಕಾಗುತ್ತೆ. ಇನ್ನು ನೀವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಬರೋದಾದ್ರೆ ಈಗ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಈಗ ಹೈಕೋರ್ಟ್ ಇಂದ ಇದು ಒಂದು ಆರ್ಡರ್ ಬಂದಿದೆ. ನೀವು ಬರೀ ಪರಿಶಿಷ್ಟ ಜಾತಿ ಅಂತ ಒಂದೇ ಇಂಡಿವಿಜುವಲ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಸಾಕಾಗಲ್ಲ. ಈಗಿನ ನೋಟಿಫಿಕೇಶನ್ ಹೇಳಿರೋ ಪ್ರಕಾರ ಯಾರೆಲ್ಲ ನೀವು ಪರಿಶಿಷ್ಟ ಜಾತಿ ಒಳಗೆ ಬರ್ತೀರಾ ಅದ್ರೊಳಗೆ ಮತ್ತೆ ಪ್ರವರ್ಗ A ಪ್ರವರ್ಗ B ಪ್ರವರ್ಗ C ಅಂತ ಹೇಳ್ಬಿಟ್ಟು ಒಳ ಮೀಸಲಾತಿದು ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳೇನಿದೆ ಆ ಸರ್ಟಿಫಿಕೇಟ್ಸ್ಗಳನ್ನ ಕೂಡ ನೀವು ತಗೊಂಡೋಗಿರ್ಬೇಕು. ಈ
ಏನ್ ಮೆನ್ಷನ್ ಮಾಡಿದ್ದಾರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒನ್ ಸೆಟ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡಿರಬೇಕು. ಪ್ಲಸ್ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ಒನ್ ಸೆಟ್ ಜೆರಾಕ್ಸ್ ಮಾಡಿಸಿ ಅದಕ್ಕೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಅಟೆಸ್ಟೇಷನ್ ಅಂತ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲಿ ಬೇಕಾದರೂ ವರ್ಕ್ ಮಾಡಿರ್ಬೋದು, ಅವರು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು. ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಗ್ರೀನ್ ಸಿಗ್ನೇಚರ್ ಯೂಸ್ ಮಾಡ್ತಾರೆ ಯೂಶಲಿ. ಅವ್ರಿಗೆ ಸೀಲ್ ಅಂಡ್ ಸಿಗ್ನೇಚರ್, ಪ್ರತಿ ಶೀಟಿಗೂ ಸೀಲ್ ಅಂಡ್ ಸಿಗ್ನೇಚರ್ ಆಗಿ ಅಟೆಸ್ಟೇಷನ್ ಆಗಿರುವಂಥ ಒಂದು ಕಾಪಿನ ನೀವು ತಗೊಂಡಿರ್ಬೇಕಾಗತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಯಾವ ಪ್ಲೇಸ್ಗೆ ಹೋಗಬೇಕು, ಯಾವ ಟೈಮ್ನಲ್ಲಿ ಹೋಗಬೇಕು ಅನ್ನೋದು ನಿಮ್ಗೇನು ನೋಟಿಫಿಕೇಶನ್ KEI ಇಂದ ರಿಲೀಸ್ ಆಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ಇನ್ಫಾರ್ಮೇಷನ್ ಈ ಎಲ್ಲ ಡಾಕ್ಯುಮೆಂಟ್ನ ತಗೊಂಡು ಆಸ್ ಅರ್ಲಿ ಆಸ್ ಪಾಸಿಬಲ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ಅಥವಾ 40 ಮಿನಿಟ್ಸ್ ಅರ್ಲಿ ನೀವು ಆ ಪ್ಲೇಸನ್ನ ರೀಚ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಅದನ್ನು ನೀವು ಒಂದ್ಸರಿ ರೀಚೆಕ್ ಮಾಡಬೇಕಾಗತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಂ ಅಂತ ಇರುತ್ತೆ, ಅವರಲ್ಲಿ ಕ್ಲಾಸ್ ಕನ್ನಡ ಮೀಡಿಯಂ ರಿಸರ್ವೇಷನ್ ಅಪ್ಲಿಕೇಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಟಿಕ್ ಮಾಡಿರ್ಬೇಕಾಗುತ್ತೆ. ಅವುಗಳನ್ನ ನೋಡ್ಕೋಬೇಕು. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಒಂದು ಕೋಡ್ ಕೊಡ್ತಾರೆ. ಆ ಕೋಡನ್ನ ನೀವು ಯಾರಿಗೂ ಶೇರ್ ಮಾಡೋ ಹಾಗಿಲ್ಲ. ಆ ಕೋಡ್ ಹೆಲ್ಪ್ ಇಂದಾನೆ ನೀವು ನೆಕ್ಸ್ಟು ಆಪ್ಷನ್ ಎಂಟ್ರಿನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಅಪ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಕೊಟ್ಟಿರೋ ಟೈಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗದೆ ಹೋದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ. ಥ್ರೂ DCT ನೀವು ಯಾವುದೇ ಸೀಟನ್ನು ತಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಂಪಲ್ಸರಿ ನೀವು ಕ್ಯಾಂಡಿಡೇಟ್ ಸ್ಟೂಡೆಂಟೇ ಹೋಗಬೇಕಾಗತ್ತೆ. ಸ್ಟೂಡೆಂಟ್ ಒಬ್ಬರೇ ಹೋದ್ರೂ ಸಾಕು. ನಿಮಗೆ ಬೇಕು ಅಂದರೆ ನಿಮ್ಮ ಪೇರೆಂಟ್ಸ್ನ ಜೊತೆ ಕರ್ಕೊಂಡೋಗಿ. ಯೂಶಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸ್ಟೂಡೆಂಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ನಲ್ಲಿ ಯಾವೆಲ್ಲ ರಿಸರ್ವೇಷನ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀರಾ, ಆ ರಿಸರ್ವೇಷನ್ಗೆ ಅಪ್ಲಿಕೇಬಲ್ ಆಗೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಕೊಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಆ ಪರ್ಟಿಕ್ಯುಲರ್ ರಿಸರ್ವೇಷನ್ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ನಾವು ಈಗಾಗಲೇ DCT 2027 ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಆನ್ಲೈನ್ ಇದೆ, ಆಫ್ಲೈನ್ ಇದೆ, ರೆಕಾರ್ಡೆಡ್ ಇದೆ. ಚಾಪ್ಟರ್ ವೈಸ್ ಟೆಸ್ಟ್ ಮತ್ತು ವೀಕ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ನಮ್ಮದೇ ಆದ ಮಟೀರಿಯಲ್ 5 ಸಬ್ಜೆಕ್ಟ್ಸ್ ಇರೋವಂಥ ಬುಕ್ಕು ಕೂಡ ಅವೈಲೇಬಲ್ ಇದೆ. ನಮ್ಮದೇ ಆದ TGI ಅಕಾಡೆಮಿ, ನೀವು TGI ಅಕಾಡೆಮಿ ಅಂತೇಳಿ ಪ್ಲೇಸ್ಟೋರಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ನು ಫ್ರೀಯಾಗಿ ನಿಮಗೆ ಸಿಲೆಬಸ್ ಇರ್ಬೋದು, ಆಲ್ ಕ್ವೆಶನ್ ಪೇಪರ್ಸ್, ಸೊಲ್ಯೂಷನ್ಸ್, ಆಮೇಲೆ ಕೆಲವು ಕ್ಲಾಸಸ್ಗಳು ಕೂಡ ಫ್ರೀಯಾಗಿ ಸಿಗ್ತಾ ಇದೆ. DCT ಕೌನ್ಸಿಲಿಂಗ್ ಇನ್ಫಾರ್ಮೇಷನ್ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಆ್ಯಪಲ್ಲಿ ಸಿಗ್ತಾ ಇದೆ. ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್, ಇನ್ನು ನಮ್ಮಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕನ್ನು ತೊಗೊಂಡಿದ್ದಾರೆ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳ್ಬಿಟ್ಟು. ಸೊ ನಮ್ಮಲ್ಲಿ ಬೆಸ್ಟ್ ರ್ಯಾಂಕ್ ಇದೆ, ಬೆಸ್ಟ್ ಕ್ವಾಲಿಟಿ ಆಫ್ ಕೋಚಿಂಗ್ ಇದೆ. ನೀವು ನಮ್ಮದು ಕಳೆದ 17 ವರ್ಷಗಳಿಂದ ನಾವು ಕೋಚಿಂಗ್ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹೈ ಕ್ವಾಲಿಟಿ ಕ್ಲಾಸಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ಸ್ನ ತಗೋಬೋದು. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ DCT 2026 aspirants. Thank you for watching this video. This is Rupashri from TGI Academy.